ನಮಸ್ತೆ ಸ್ನೇಹಿತರೆ. 2025 ಏಪ್ರಿಲ್ 12ನೇ ತಾರೀಕು ಶನಿವಾರದಂದು ಈ ದಿನ ಶಕ್ತಿಶಾಲಿ ಹುಣ್ಣಿಮೆ ಇದೆ. ವೇದ ಪಂಡಿತರ ಪ್ರಕಾರವಾಗಿ ಈ ಹುಣ್ಣಿಮೆ ಅತ್ಯಂತ ಶಕ್ತಿಯುತವಾದಂತಹ ಹುಣ್ಣಿಮೆ. ಈ ದಿನ ಅಲೋವೆರಾದಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಿ. ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ, ಜೊತೆಗೆ ಅದೃಷ್ಟ ಕೂಡಿ ಬರುತ್ತೆ. ಗ್ರಹ ದೋಷಗಳು, ಪಿತೃದೋಷಗಳು, ದೃಷ್ಟಿದೋಷಗಳು, ಹಾಗೆಯೇ ನರದೃಷ್ಟಿ ದೋಷ, ಇನ್ನೂ ಮುಂತಾದ ದೋಷಗಳನ್ನು ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಲೋವೆರಾಕ್ಕಿದೆ. ಯಾವ ಮನೆಯಲ್ಲಿ ಅಲೋವೆರಾ ಗಿಡ ಇರುತ್ತದೆಯೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳು ಸಹ ಸುಳಿಯುವುದಿಲ್ಲ. ಮುಖ್ಯವಾಗಿ ಎಂತಹದ್ದೇ ಕೆಟ್ಟ ಕಣ್ಣು ಕೂಡ ಬಿದ್ದರೂ ಆ ಮನೆಗೆ ತಾಕುವುದಿಲ್ಲ ಎಂದು ಹೇಳ್ತಾರೆ. ಅಲೋವೆರಾದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆಯೂರಿರುತ್ತಾರೆ. ಮುಖ್ಯವಾಗಿ ಲಕ್ಷ್ಮಿ, ಸರಸ್ವತಿ, ದುರ್ಗಾದೇವಿ ಒಟ್ಟಿಗೆ ಇರುವಂಥದ್ದು ಈ ಅಲೋವೆರಾದಲ್ಲಿ. ಈ ಅಲೋವೆರಾವನ್ನ ನಾನಾ ಪ್ರಕಾರದಲ್ಲಿ ಬಳಸುತ್ತಾರೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ತಮ್ಮ ತ್ವಚೆಯ ಕಾಂತಿಯನ್ನ ಹೆಚ್ಚಿಸಿಕೊಳ್ಳಲು ಔಷಧ ತಯಾರಿಕೆಗೆ ಬೇಕಾಗುವ ಅತ್ಯಮೂಲ್ಯ ಗಿಡಮೂಲಿಕೆ ಇದಾಗಿದೆ. ಜೊತೆಗೆ ಅಲಂಕಾರಿಕ ವಸ್ತುವನ್ನಾಗಿ ಉಪಯೋಗಿಸುವುದು. ಹಾಗೆಯೇ ಇದನ್ನ ಈ ರೀತಿ ದೃಷ್ಟಿ ದೋಷಗಳ ನಿವಾರಣೆಗೆ ಉಪಯೋಗಿಸುತ್ತಾರೆ. ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವುದಕ್ಕೂ ಸಹ ಉಪಯೋಗಿಸುತ್ತಾರೆ. ಈ ಅಲೋವೆರಾದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡ್ತಾರೆ. ಈ ಅಲೋವೆರಾದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡುತ್ತಾರೆ. ಅಲೋವೆರಾ ಯಾವ ಪ್ರಕಾರದಲ್ಲಿ ಯಾವ ದಿಕ್ಕಿಗೆ ಬೆಳೆಯುತ್ತದೆಯೋ ಆ ದಿಕ್ಕಿನ ಪ್ರಕಾರದಲ್ಲಿ ಮನೆಯಲ್ಲಿ ಏಳಿಗೆ ಆಗುತ್ತದೆ ಎಂದು ಸಹ ಹೇಳಲಾಗುತ್ತದೆ. ಅಲೋವೆರಾ ಬಲಗಡೆಗೆ ಬಾಗಿ ಬೆಳೆದ್ರೆ ಆ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ಎಂದಿಗೂ ಬರುವುದಿಲ್ಲ ಎಂದು ಹೇಳ್ತಾರೆ. ಅಲೋವೆರಾ ಗಿಡ ನೇರವಾಗಿ ಬೆಳೆದ್ರೆ ಆ ಮನೆಯ ವಂಶ ಚೆನ್ನಾಗಿ ವೃದ್ಧಿಯಾಗುತ್ತೆ ಎಂದು ನಂಬುತ್ತಾರೆ. ಅಲೋವೆರಾ ಗಿಡ ಎಡಗಡೆಗೆ ಬಾಗಿ ಬೆಳೆದ್ರೆ ಆ ಮನೆಯಲ್ಲಿ ಎಂದಿಗೂ ಸಹ ಒಂದು ಹಣಕಾಸಿನ ಸಮಸ್ಯೆಗಳಾಗಲಿ ಸಾಲ ಬಾಧೆಗಳಾಗಲಿ ಇರುವುದೇ ಇಲ್ಲವೆಂದು ಹೇಳ್ತಾರೆ. ಒಟ್ಟಾರೆಯಾಗಿ ಅಲೋವೆರಾ ಗಿಡ ಯಾವ ದಿಕ್ಕಿಗೆ ಬೆಳೆದರೂ ಸಹ ಮನೆಗೆ ಅದೃಷ್ಟವನ್ನೇ ತಂದುಕೊಡುತ್ತದೆ ಎಂದು ಜನರು ನಂಬಿದ್ದಾರೆ. ಇಂತಹ ಒಂದು ದೈವ ವೃಕ್ಷವಾದಂತಹ ಈ ಅಲೋವೆರಾವನ್ನ ನೀವು ಈ ಅಲೋವೆರಾದಿಂದ ಈ ಒಂದು ಪರಿಹಾರವನ್ನ ತಪ್ಪದೆ ಮಾಡಿಕೊಳ್ಳಿ. ಹಾಗೆಯೇ ಈ ದಿನ ಅಲೋವೆರಾ ಗಿಡವನ್ನ ಮನೆಗೆ ನೀವು ತಂದು ಬೆಳೆಸುವುದರಿಂದಲೂ ಸಹ ಖಂಡಿತವಾಗಿಯೂ ನಿಮ್ಮ ಮನೆಗೆ ಎಲ್ಲವೂ ಸಹ ಶುಭವಾಗುತ್ತದೆ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಅಲೋವೆರಾಕ್ಕೆ ಅಂತಹ ಒಂದು ಮಹಾನ್ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಅಲೋವೆರಾದ ಗಿಡವನ್ನ ನೆಡುವಾಗ ಆ ಗಿಡ ನೆಡುವ ಮೊದಲು ಒಂದು ನಾಣ್ಯವನ್ನ ಹಾಕಿ ನೋಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ, ಧನ ಪ್ರಾಪ್ತಿ ಯೋಗ ಬರುತ್ತದೆ. ಅಲೋವೆರಾ ಬೆಳೆದಂತೆಲ್ಲ ಮನೆಯಲ್ಲಿ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದೇ ವೇದ ಪಂಡಿತರು ಸಹ ಹೇಳುತ್ತಾರೆ. ಈ ದಿನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಈ ಅಲೋವೆರಾದ ಒಂದು ಪರಿಹಾರವನ್ನ ತಿಳಿಸಿಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು, ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ರೆ, ಅನಾರೋಗ್ಯ ಸಮಸ್ಯೆಗಳು ತುಂಬ ಆಗ್ತಿದ್ರೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸರಿಯಾಗಿಲ್ಲದೆ ಇರುವುದು, ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇರುವುದು, ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಲ್ಲಿ, ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತಾ ಇದ್ದಲ್ಲಿ, ಹಣದ ಏಳಿಗೆ ಇಲ್ಲದಿರುವುದು, ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತಿರುವುದು, ಈ ಕಷ್ಟಗಳೆಲ್ಲ ಯಾವತ್ತು ನಿವಾರಣೆ ಆಗುತ್ತಪ್ಪ ದೇವ್ರೆ ಎಂದು ನಾವು ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆಹ್ವಾನ ನೀಡಿದೆ ಎಂದರ್ಥ. ಯಾರೋ ನಿಮಗೆ ಆಗದೇ ಇರುವಂತವರು, ಶತ್ರುಗಳು ಮಾಟಮಂತ್ರವನ್ನ ಮಾಡಿರಬಹುದು, ಅಥವಾ ನಿಮ್ಮ ಒಂದು ಏಳಿಗೆಯನ್ನ ನೋಡಿ ಸಹಿಸಲಾಗದೆ ಕೆಟ್ಟ ದೃಷ್ಟಿಯನ್ನ ಕೂಡ ಬೀರಿರಬಹುದು, ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಜಾಗದಲ್ಲಿಯೂ ಸಹ ಏನಾದರೂ ಸಮಸ್ಯೆಗಳನ್ನು ಮಾಡಿರಬಹುದು. ಒಟ್ಟಾರೆಯಾಗಿ ಒಂದು ಒಳ್ಳೆಯದು ಇದೆ ಅಂದರೆ ಅಲ್ಲಿ ಕೆಟ್ಟದ್ದೂ ಸಹ ಇರುತ್ತದೆ. ಈ ಕೆಟ್ಟದ್ದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತದೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ. ಹೌದು, ಅಲೋವೆರಾಕ್ಕೆ ಅಂತಹ ಒಂದು ಶಕ್ತಿ ಇದೆ. ಅಲೋವೆರಾವನ್ನ ಅಮಾವಾಸ್ಯೆ ಅಥವಾ ಪೌರ್ಣಮಿಯ ದಿನಗಳಲ್ಲಿ ಮನೆಯ ಮುಂಭಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನು ಕಟ್ಟೋದ್ರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ತಾಕುವುದಿಲ್ಲ. ಒಂದು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅದೇ ರೀತಿಯಲ್ಲಿ ಈ ಅಲೋವೆರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಸಹ ಮಾಡಿಕೊಳ್ಳಬಹುದು.
ಅಲೋವೆರಾ ಗಿಡದಿಂದ ಅಂದರೆ ಮೊದಲು ಅಲೋವೆರಾ ಗಿಡವನ್ನು ತೆಗೆದುಕೊಳ್ಬೇಕು. ಚೆನ್ನಾಗಿ ಬೇರಿರುವಂತಹ ಒಂದು ಗಿಡವನ್ನು ತೆಗೆದುಕೊಳ್ಳಿ. ಎಲ್ಲಿಯೂ ಸಹ ಆ ಒಂದು ಅಲೋವೆರಾ ಕಟ್ಟಾಗಿರಬಾರ್ದು. ಆ ರೀತಿಯಾಗಿರುವಂತಹ ಒಂದು ಗಿಡವನ್ನು ತೆಗೆದುಕೊಂಡು ಶುಭ್ರ ಮಾಡಿಕೊಳ್ಳಿ. ಅಂದರೆ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ. ತೊಳೆದ ನಂತರ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಒರೆಸಿಕೊಳ್ಳಿ. ಆ ನಂತರ ಈ ಅಲೋವೆರಾಕ್ಕೆ ಅರಿಶಿನ, ಕುಂಕುಮ ಅಥವಾ ಗಂಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಅಲೋವೆರಾ ಗಿಡಕ್ಕೆ ಬೊಟ್ಟನ್ನು ಇಡಿ. ಈ ಅಲೋವೆರಾದ ಗಿಡವನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಹಾಗೆ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಸಾಸಿವೆಯನ್ನು ತೆಗೆದುಕೊಳ್ಳಿ. ಕಲ್ಲುಪ್ಪು ಎನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವಂತಹದ್ದು ಹಾಗೂ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗಿದೆ. ಅದೇ ರೀತಿ ಸಾಸಿವೆಗೂ ಅದರದ್ದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ. ಸಾಸಿವೆ ಕೂಡ ಅಷ್ಟೇನೆ, ಎಂತಹದ್ದೇ ದೋಷಗಳಿದ್ದರೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗಿದೆ. ಈ ಎರಡು ಪದಾರ್ಥಗಳನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಈ ಅಲೋವೆರಾ ಗಿಡವನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ, ಅಂದರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿಯಾಗಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೋ ಇಡಬೇಕು. 1 ಅಥವಾ 3 ವಾರಗಳ ಕಾಲ ನೀವು ಹಾಗೆಯೇ ಬಿಟ್ಟು ಬಿಡಿ. ಅದರ ಕಡೆ ನೀವು ಹೋಗಲೇಬೇಡಿ. ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಲ್ಲಿ ಅವರ ಕೈಗೆ ಸಿಗಬಾರ್ದು. ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿಯೇ ನೀವು ಅಲೋವೆರಾ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಪ್ರವೇಶ ಕೋಣೆಯಲ್ಲಿ ಒಳಗಡೆ ಇಟ್ಟುಕೊಳ್ಳಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಂತಹದ್ದೇ ಕೆಟ್ಟ ಶಕ್ತಿಗಳು, ಕಷ್ಟಗಳು, ನಿಮಗೆ ಯಾರಾದರೂ ಬಂದು ಜಗಳ ಮಾಡ್ತಾ ಇದ್ದಲ್ಲಿ, ಅಕ್ಕಪಕ್ಕದವರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಿಮಗಿದ್ದೇ ಇರುತ್ತದೆ. ಯಾಕಂದರೆ ಕುಟುಂಬದಲ್ಲೇ ಇರುತ್ತದೆ. ಕುಟುಂಬದಲ್ಲೇ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ಮುಂದೆ ಚೆನ್ನಾಗಿ ಮಾತನಾಡಿಸಿ ನಿಮ್ಮ ಹಿಂದೆ ಬೆಂಕಿ ಹಾಕುವಂಥವರೇ ಇರ್ತಾರೆ. ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡುವವರು ಇರ್ತಾರೆ. ನಿಮಗೆ ಶಾಪ ಹಾಕುವವರು ಅಂಥವರು ಇರ್ತಾರೆ. ಇಂತಹ ಜನಗಳ ದೃಷ್ಟಿಗಳು, ಇಂತಹ ಜನಗಳ ಕೆಡುಕುಗಳು ನಿಮ್ಮ ಕಡೆ ಬಂದು ಮುಟ್ಟಲೇಬಾರದು. ಅಂದರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡ್ತದೆ. ನಿಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ಈ ಅಲೋವೆರಾ ನಕಾರಾತ್ಮಕ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುತ್ತದೆ. ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಕೂಡ ಹಾಕಿ ಇಟ್ಕೊಳ್ಳಿ. ಈ ರೀತಿ 3 ವಾರಗಳ ಕಾಲ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಆನಂತರ ಈ ಅಲೋವೆರಾದ ಗಿಡವನ್ನ ಇದನ್ನ ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿಟ್ಕೊಂಡು ಎಲ್ಲಾದರೂ ಹರಿಯುವಂತಹ ನೀರಿಗೆ ನೀವು ಹಾಕ್ಬೋದು. ಅಥವಾ ನಿಮಗೆ ಈ ಗಿಡವನ್ನ ಬೆಳೆಸಬೇಕು ಎಂದು ಅನಿಸಿದ್ರೆ ನೀವು ಕೂಡ ಅದನ್ನ ಬೆಳೆಸ್ಬೋದು. ನಿಮ್ಮ ಮನೆಯ ಹೊರಗಡೆ ಒಂದು ಪಾಟ್ನಲ್ಲಿ ಮಣ್ಣನ್ನು ಹಾಕಿ ಕೂಡ ಬೆಳೆಸ್ಬೋದು. ಆದರೆ ಈ ತಂತ್ರಕ್ಕೆ ಬಳಸಿದಂತಹ ಅಲೋವೆರಾ ಗಿಡವನ್ನ ಹರಿಯುವ ನೀರಿಗೆ ಬಿಟ್ಟರೆ ಒಳ್ಳೆಯದು. ಒಂದು ವೇಳೆ ಅಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕೆಂದರೆ ಹೊಸದಾಗಿ ಅಲೋವೆರಾ ಗಿಡವನ್ನು ತಂದು ಬೆಳೆಸಬಹುದು. ನಿಮಗೇನಾದರೂ ಅನುಮಾನಗಳಿದೆ ಮತ್ತು ನಿಮಗೇನಾದರೂ ಸಮಸ್ಯೆಗಳಾಗಬಹುದೇನೋ ಅಂತ ಒಂದು ಅನುಮಾನ ಬಂತು ಅಂದರೆ ಇದನ್ನು ತೆಗೆದುಕೊಂಡು ಹೋಗಿ ಹರಿಯು ನೀರಿನಲ್ಲಿ ಹಾಕಬೇಕು. ನಿಮ್ಮ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತನಾಡಲಿ, ನಿಮ್ಮ ಬಗ್ಗೆ ಏನೋ ಒಂದು ಶಾಪ ಹಾಕಲಿ, ಎಂತಹದ್ದೇ ದೃಷ್ಟಿದೋಷ ಮಾಡಲಿ, ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಲಿ, ನಿಮ್ಮ ಕುಟುಂಬ ಹಾಳಾಗಲಿ ಎಂದು ಕಾಯ್ತಾ ಇರುವಂಥವರಾಗಲಿ, ಎಷ್ಟೇ ಜನಗಳು ಕೊಟ್ಟರೂ ಅದ್ಯಾವುದೂ ಸಹ ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ. ಈ ಅಲೋವೆರಾ ಗಿಡ ಕೆಟ್ಟದ್ದನ್ನೆಲ್ಲ ಎಳೆದು ಇಟ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತದೆ. ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿರುವಂತೆ ಮಾಡುತ್ತೆ. ಹಣಕಾಸಿನ ವೃದ್ಧಿಯನ್ನು ಮಾಡುತ್ತೆ. ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ನೆಮ್ಮದಿಯನ್ನು ತಂದುಕೊಡುತ್ತೆ. ಮುಖ್ಯವಾಗಿ ಮಾನಸಿಕ ನೆಮ್ಮದಿ, ಮಾನಸಿಕ ಸೀಮಿತ ನಿಮ್ಮದಾಗುತ್ತೆ. ಅಂತಹ ಒಂದು ಶಕ್ತಿ ಈ ಅಲೋವೆರಾಕ್ಕಿದೆ. ಅಲೋವೆರಾದಲ್ಲಿ ಅಂತಹ ಒಂದು ಉಪಯುಕ್ತವಾದಂತಹ ಶಕ್ತಿ ಇದೆ. ಯಾಕಂದರೆ ದೇವಾನುದೇವತೆಗಳು ಅನುಗ್ರಹಿಸುತ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಅಲೋವೆರಾವನ್ನು ಬೆಳೆಸ್ತಾ ಇದ್ದೀರಾ ಅಂದರೆ ಅಲೋವೆರಾಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನು ಯಾವ ಪ್ರಕಾರದಲ್ಲಿ ನಿತ್ಯ ಮಾಡ್ತೀರಿ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜಿಸ್ತಾ ಬನ್ನಿ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಯೋಗ ಬರುತ್ತದೆ. ಹಣ ಯಾವ ರೀತಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಕ್ಕೆ ಧನ ಪ್ರಾಪ್ತಿ ಯೋಗ ಸಹ ಬರುತ್ತದೆ. ದೇವಾನುದೇವತೆಗಳ ಅನುಗ್ರಹ ಸದಾಕಾಲ ನಿಮ್ಮ ಮನೆಯ ಮೇಲಿದ್ದೇ ಇರುತ್ತದೆ ಎಂದು ವೇದ ಪಂಡಿತರು ಸಹ ನಂಬುತ್ತಾರೆ. ಹಾಗೆಯೇ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಸಹ ಅಲೋವೆರಾ ಗಿಡದ ಬಗ್ಗೆ ಉಲ್ಲೇಖಿಸಿದ್ದಾರೆ. ಹಾಗಾಗಿ ತಪ್ಪದೆ ಈ ಪ್ರಕಾರದಲ್ಲಿ ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಅಲೋವೆರಾದಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡಿಕೊಳ್ಳಿ. ಈ ದಿನ ಅಲೋವೆರಾವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಕಟ್ಟಿಕೊಳ್ಬಹುದು.
ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡ್ಕೊತಾ ಬಂದರೆ ಅಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಎಂದು ಹೇಳಲಾಗುತ್ತೆ. ಇವತ್ತಿನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತೇನೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.